ಸ್ವತಂತ್ರ ಪೂರ್ವದಿಂದ ಅಧಿಕಾರ ನಡೆಸಿದ ಕಾಂಗ್ರೆಸ್ ಪಕ್ಷ ದಿವಾಳಿ. ಕಾಂಗ್ರೆಸ್ ಭವನಕ್ಕೆ ಕಂದಾಯ ಕೊಟ್ಟೋಕ್ಕೂ ಇಲ್ಲ ನಯಾ ಪೈಸೆ. ಕ್ಷೇತ್ರದ ಪೂರ ಲಕ್ಷ ಅನುದಾನದ ಪುಂಗಿ ಊತ್ತಿರೋ ಕಾಂಗ್ರೆಸ್ ನಾಯಕರು 6 ವರ್ಷಗಳಿಂದ ಕಾಂಗ್ರೆಸ್ ಭವನದ ಕಂದಾಯ ಕಟ್ಟೋ ಯೋಗ್ಯತೆ ಇಲ್ಲದ ಅಧ್ಯಕ್ಷರು. ವಿ ಮುನಿಯಪ್ಪನವರ ಕಾಲಕ್ಕೆ ಮುಗಿದೋಯ್ತು ಕಾಂಗ್ರೆಸ್ ಪಕ್ಷದ ಧೀಮಂತ ದಿನಗಳು. 3 ನೋಟಿಸ್, 30ಕ್ಕೂ ಹೆಚ್ಚು ಕರೆಗಳು, 3,000 ಸುದ್ದಿಗಳು, ಇವೆಲ್ಲ ಮುಗಿದ್ರು ಇನ್ನು ಕಾಂಗ್ರೆಸ್ ಭವನದ ಕಂದಾಯ ಕಟ್ಟೋಕೆ ಕಾಂಗ್ರೆಸ್ ನಾಯಕರಿಗೆ ಆಗಿಲ್ಲ. ನಗರಸಭಾ ವ್ಯಾಪ್ತಿಯ ಕಂದಾಯ ಕಟ್ಟೋ ಯೋಗ್ಯತೆನೇ ಇಲ್ಲದ ನಾಯಕರು ಇನ್ನು ಕ್ಷೇತ್ರದ ಜನರ ಬದುಕು ಎಷ್ಟು ಮಾತ್ರ ಬದಲಿಸುತ್ತಾರೆ. ಎಸ್, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭಾ ವ್ಯಾಪ್ತಿಯಲ್ಲಿರೋ ಕಾಂಗ್ರೆಸ್ ಭವನದ ದಯನೀಯ ಸ್ಥಿತಿ. ಪ್ರಚಾರಕ್ಕಿಳಿದ್ರು ಅಂದ್ರೆ ಲಕ್ಷಗಳ ಲೆಕ್ಕದಲ್ಲಿ ಆಶ್ವಾಸನೆ. ಬೋಗಸ್ ಚೆಕ್ ತೋರಿಸಿ ಪಂಗನಾಮ ಹಾಕೋದೆ ಇವರ ವರ್ತನೆ. ಪ್ರಬುದ್ಧ ನಾಯಕ, ಧೀಮಂತ ವ್ಯಕ್ತಿತ್ವದ ಹಿರಿಯ ಮುತ್ಸದ್ದಿ ವಿ ಮುನಿಯಪ್ಪ ಗತಕಾಲದ ಕಾಂಗ್ರೆಸ್ ದಿನಗಳನ್ನ ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ 3 ಬಾರಿ ರಾಜ್ಯ ಸಂಪುಟದಲ್ಲಿ ಸಚಿವರಾದ ದಾಖಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ್ದು. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಬಂದಿರುವ ನಾಯಕರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿಗೆ ಇಳಿತಿದೆ. ಮನೆಯೊಂದು 4 ಬಾಗಿಲು ಅನ್ನೋ ಮಾತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರದ್ದಾಗಿದೆ. ಇನ್ನು ಪಕ್ಷ ಕಟ್ಟಿ ಬಲಪಡಿಸಬೇಕಾದ ಒಂದೇ ಒಂದು ವೇದಿಕೆ, ಅದು ಕಾಂಗ್ರೆಸ್ ಭವನ. ಭವನಕ್ಕೆ ಅಪ್ಪ ಅಮ್ಮ ಇಲ್ಲದೆ ಅನಾಥವಾಗಿ ಬಿದ್ದಿದೆ. 7 ವರ್ಷದಿಂದ ಕಾಂಗ್ರೆಸ್ ಭವನಕ್ಕೆ ಕಟ್ಟಿಲ್ಲ ಕಂದಾಯ. ಅಧ್ಯಕ್ಷ ನನಗೆ ನಿನಗೆ ಅಂತ ಹೈ ಡ್ರಾಮಾ ನಡೆದಿದ್ದೇ ಇಲ್ಲ. ಎಲ್ಲಿಂದಲೋ ಬಂದ ರಾಜೀವ್ ಗೌಡ ಒಂದ್ ಕಡೆ ಆದ್ರೆ, ನನ್ನೂರು ಆನೂರು ಅಂತ ಬೊಬ್ಬೆ ಹೊಡೆದ ಪುಟ್ಟು ಆಂಜನಪ್ಪ ಮತ್ತೊಂದು ಕಡೆ. ಇವರಿಬ್ಬರ ಕೋಳಿ ಜಗಳದಲ್ಲಿ ಭವನ ಅನಾಥವಾಗಿದೆ. ದೂರದೃಷ್ಟಿ ಇಟ್ಟುಕೊಂಡು ಪಕ್ಷಕ್ಕಾಗಿ ಕೋಟಿ ಬೆಲೆ ಬಾಳುವ ಜಾಗವನ್ನ ದಾನವಾಗಿ ನೀಡಿದ ಬಿ ರಾಮಯ್ಯ ಆತ್ಮ ಅಪಹಪಿಸುತ್ತಿದೆ. ವೇದಿಕೆ ಏರಿ ಕುಳಿತು ಬೊಬ್ಬೆ ಹೊಡೆಯುವ ರಾಜಕಾರಣಗಳಿಗೆ ಭವನವನ್ನ ಗೌರವದಿಂದ ಕಾಪಾಡಿಕೊಳ್ಳುವ ಇರಾದೆ ಕಾಣ್ತಿಲ್ಲ. ಕಾಂಗ್ರೆಸ್ ಭವನ ಕಾಂಗ್ರೆಸ್ಸಿಗರಿಂದ ತಪ್ಪಿ ಹೋಗುವ ದಿನಗಳು ದೂರ ಉಳಿದಿಲ್ಲ. 2009-10ರಿಂದ ಅಪ್ ಟು 23-24ನೇ ಸಾಲವರೆಗೂ ಸಂಬಂಧಪಟ್ಟ ಏನಿದ್ದಾರೆ ಅವ್ರಿಗೆ ನಾವು ನೋಟಿಸ್ನ ಅಧ್ಯಕ್ಷರು ತಾಲೂಕು ಕಾಂಗ್ರೆಸ್ ಕಮಿಟಿ ಅವರಿಗೆ ನಾವು ನೋಟಿಸ್ ಜಾರಿ ಮಾಡಿದ್ವಿ. 18,36,257 ರೂಪಾಯಿಗಳು ಸಂಬಂಧಪಟ್ಟಂತೆ ಈಗಾಗಲೇ ಹೋಗಿ ನೋಟಿಸ್ ಎಲ್ಲ ಜಾರಿ ಮಾಡಿದ್ದೀವಿ. ಖುದ್ದು ನಾವೇ ಹೋಗಿ ಜಾರಿ ಮಾಡಿ ಬಂದಿದ್ದೀವಿ. ನಮ್ಮ ಸಂಬಂಧಪಟ್ಟ ಏನು ರಾಜ್ಯ ನಿರೀಕ್ಷಕರು ಕಂದಾಯಾಧಿಕಾರಿ ಕಂಪ್ನಿಯಲ್ಲಿ ಹೋಗಿ ಆಲ್ರೆಡಿ ಎಲ್ಲ ಬೀಗಳೆಲ್ಲ ಹಾಕಿ ಬಂದಿದ್ದಾರೆ. ಅವರು ಒಂದು ಕಾಲಾವಕಾಶ ಕೇಳಿದ್ದಾರೆ, 1 ವಾರ 15 ದಿವಸ ಕಾಲಾವಕಾಶ ಕೇಳಿದ್ದಾರೆ. ಆಯಿತು ಸರ್, ನಮ್ಮ ಅಧ್ಯಕ್ಷರು ಕರೆಸ್ತೀವಿ ಬೆಂಗಳೂರಿಂದ, ಅದನ್ನೇನಿದೆ ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆಮೇಲೆ ನಾವು ಹಿಂದೆ ಕಟ್ಟಿರೋದು ರಸೀದಿಗಳು ಇದ್ದಾವೆ ಅಂತ ತೊಗೊಂಡು ಬಂದರೆ ಅದನ್ನು ಏನಿದೆ ಮೈನಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ. ಈಗ ನಮ್ಮಲ್ಲಿ ದಾಖಲೆ ಏನಿದೆ ನಮ್ಮಲ್ಲಿ ಪಕ್ಕ ಆಗಿದೆ. ಇಲ್ಲ ಸರ್ ನಾವು ಕಟ್ಟಿದ್ದೀವಿ, ನಿಮ್ಮಲ್ಲಿ ಇದಿಲ್ಲ ಅಂತೇಳಿ ಹೇಳ್ತಾರೆ. ತಗೊಂಬನ್ನಿ, ಅದೇನಿದೆ ಈಗ ನಾವು 18,36,257 ಏನು ಕೊಟ್ಟಿದ್ದೇವೆ, ಅದರಲ್ಲಿ ಉಳಿಕೆ ಜಾತಿ ಏನಿದೆ ಅದನ್ನು ಕಟ್ಟೋದಕ್ಕೆ ನಾವು ಸಿದ್ಧರಿದ್ದೇವೆ. ಈಗ ಆಲ್ರೆಡಿ ಹೋಗಿ ನಮ್ಮವರೆಲ್ಲ ಬೀಗಳೆಲ್ಲ ಹಾಕಿ ಬಂದಿದ್ದಾರೆ. ಈಗ ಹಿಂದೆ ಇದ್ದವರು ಏನು ಕ್ರಮ ಮಾಡಿಲ್ಲ. ಈಗ ನಾವು ಬಂದಾಗಿಂದ ಸಂಪೂರ್ಣ ಸಂಬಂಧಪಟ್ಟ ನೋಟಿಸ್ ಮಾಡಿ, ಆಮೇಲೆ ಏನು ಬೆಂಗಳೂರಲ್ಲಿ ಆಫೀಸ್ ಇದೆ ಅಲ್ಲಿಗೂ ಸಹಿತ ಖುದ್ದಾಗಿ ನಾನು ಹೋಗಿ ಅವ್ರಿಗೂ ಮನವರಿಕೆ ಮಾಡಿ ಬಂದಿದ್ದೀನಿ. ಏನು ಶಿಡ್ಲಘಟ್ಟ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಾವೆಲ್ಲರೂ ತೆರಿಗೆ ಕಟ್ಟರೆ ಅಲ್ಲ ನಾವು ಸಹಕಾರ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿ ಕಾರ್ಯಗಳ ಸಾಧನೆ ಮಾಡೋಕ್ಕೆ ಕಾರ್ಯ ಆಗುತ್ತೆ ಅಂತೇಳಿ ಹೇಳಿ ಬಂದಿದ್ದೀವಿ ನಾವು. ಇಲ್ಲ ಏನು ಯಾರೂ ಇನ್ಫ್ಲೂಯೆನ್ಸ್ ಏನೂ ಇಲ್ಲ. ನಾವೇನಿದ್ದೀವಿ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಸುಮಾರು 4 ದಶಕಗಳ ಕಾಲ ವಿಜೃಂಭಣೆಯಿಂದ ಮೆರೆದ ಕಾಂಗ್ರೆಸ್ ಪಕ್ಷ ಇದೀಗ ಅವನತಿಯ ಹಾದಿ ಹಿಡಿದಿದೆ. ಪ್ರಬುದ್ಧ ನಾಯಕರ ಕೊರತೆಯಿಂದ ಕಾರ್ಯಕರ್ತರು ಅನಾಥವಾಗಿದ್ದಾರೆ. ರಾಜೀವ್ ಗೌಡ ಪತ್ನಿ ಅನ್ನೋ ಒಂದೇ ಮಾನದಂಡಕ್ಕೆ ಸಹನಾ ಗೌಡರವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಪಟ್ಟ ಕಟ್ಟಿ ಕೂರಿಸಿದ್ದಾರೆ. ಪಕ್ಷದ ಸಿದ್ಧಾಂತ, ನಾಯಕತ್ವದ ಕೊರತೆಯಲ್ಲಿ ಕುಸಿದು ಹೋಗ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಭವನ ಇನ್ಯಾತಕ್ಕೆ ಅನ್ನೋ ಮಾತು ಕೇಳಿ ಬರ್ತಿದೆ.